ಬಂದವರಷ್ಟು ಜನ ಅಭಿಮಾನಿಗಳೇ ಆಗಿದ್ರು. ಅವರೆಲ್ಲರ ಆಸೆ ಕಪ್ ನೋಡಬೇಕು, ವಿರಾಟ್ ಕೊಹ್ಲಿ ನೋಡಬೇಕು, RCB ಆಟಗಾರರನ್ನು ನೋಡಬೇಕು ಅಂತ ಆಗಿತ್ತು. ಅವರೆಲ್ಲರಿಗೆ ಆಸೆಯ ಶಿಖರವನ್ನ ಏರಿಸಿ ಬಿಟ್ಟಿದ್ರು. ಒಂದ್ ಕಡೆ ಫ್ರಾಂಚೈಸಿ, ಇನ್ನೊಂದ್ ಕಡೆ ಸರ್ಕಾರ ಬನ್ನಿ ಅಲ್ಲ ಅಂತ ಹೇಳಿದ್ರು. ಆದರೆ RCB ವಿಜಯೋತ್ಸವಕ್ಕೆ ಬಂದಂತ ಜನ ಚಿನ್ನಸ್ವಾಮಿ ಬಳಿಯ ಕಾಲ್ತುಳಿತಕ್ಕೆ ಸಿಲುಕಿ 11 ಜನ ಮೃತಪಟ್ಟಿದ್ರು. ಈಗ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ಖುದ್ದು ಭೇಟಿ ಕೊಟ್ಟು ಪರಿಶೀಲಿಸುತ್ತಿದ್ದಾರೆ ಮಾನ್ಯ ಗೃಹ ಸಚಿವರು. ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಎಲ್ಲೆಲ್ಲಿ ಏನೇನಾಯಿತು, ಯಾವ ಗೇಟ್ನಲ್ಲಿ ಅವಘಡ ಸಂಭವಿಸಿತು, ಸಾವು ಯಾವ ಗೇಟ್ನಲ್ಲಿ ಆಯಿತು, ಹೇಗಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಇದೀಗ ಮಾಹಿತಿಯನ್ನ ಪಡೆದಿದ್ದಾರೆ. ವಿಧಾನಸೌಧದ ಈ ಘಟನೆ ಸಂಭವಿಸಿದ ಎಲ್ಲ ಗೇಟ್ಗಳಿಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಅವ್ಯವಸ್ಥೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್. ನಿನ್ನೆ ಅವಘಡ ನಡೆಯೋದಕ್ಕೆ ಕಾರಣ ಏನು, ಪ್ರಮುಖ ಕಾರಣ ಏನು, ಯಾರ ನಿರ್ಲಕ್ಷ್ಯ, ಯಾರ ತಪ್ಪು, ಯಾರದ್ದು ತೊಂದರೆ, ಈ ಹೊಣೆ ಯಾರು ಅನ್ನುವ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ತಾ ಇರುವ ಸಂದರ್ಭದಲ್ಲೇ ಗೇಟ್ಗಳ ಪರಿಶೀಲನೆ, ಇದೇ ಗೇಟ್ಗಳ ಮುಖಾಂತರ ಏಕಾಏಕಿ ಜನ ನುಗ್ಗೋದಕ್ಕೆ ಆರಂಭ ಮಾಡಿದ್ದು, ಇದೇ ಗೇಟ್ನಲ್ಲೇ ಕಾಲ್ತುಳಿತ ಆರಂಭ ಆಗಿದ್ದು. ಹಾಗಾಗಿ ಕಾಲ್ತುಳಿತ ಆದಂಥ ಜಾಗ ಹೇಗಿದೆ, ಅಲ್ಲಿ ಕಾಲ್ತುಳಿತ ಆಗಿ ಸಾವು ನೋವು ಸಂಭವಿಸೋದಕ್ಕೆ ಕಾರಣ ಏನು, ಸುಮ್ಮನೆ ನೋಡಿದ್ರಾಗಲ್ಲ. ಮುಂದೊಂದು ದಿನ ಇಂಥದ್ದೆಲ್ಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂಜಾಗ್ರತೆ ಅಂತ ನಾವು ಕರಿತೀವಿ ಅದನ್ನು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈಗಾಗಲೇ ಪರಮೇಶ್ವರ್ ಆಗಮಿಸಿದ್ದಾರೆ. ಮಾಡಬೇಕಾಗಿದ್ದು ಲಕ್ಷ ಜನ ಜಮಾಯಿಸ್ತಾರೆ ಅಂತಂದಾಗ ಇದನ್ನ ಅಧಿಕಾರಿಗಳು, ಸರ್ಕಾರ, ಪೊಲೀಸು ಎಲ್ಲ ಮಾಡಬೇಕಿತ್ತು ಮೊದಲೇ. ಈ ಕಾರ್ಯಕ್ರಮ ಆಯೋಜನೆಗೂ ಮುನ್ನವೇ ಹೀಗೆ ಬಂದು ಎಲ್ಲೆಲ್ಲಿ ಏನಿದೆ, ಎಲ್ಲೆಲ್ಲಿ ಕೆಪಾಸಿಟಿ ಹೇಗಿದೆ, ಯಾರನ್ನು ಎಷ್ಟು ಜನನ ಬಿಡಬೇಕು, ಎಲ್ಲರಿಗೆ ವಿಕ್ಟ್ರಿ ಪರೇಡ್ ಅಂತ ಹೇಳ್ಕೊಂಡು ರಸ್ತೆ ಇಕ್ಕಲುಗಳಲ್ಲಿ ಕಾಯ್ತಾ ಇದ್ರು ಜನ. ಈಗ ಬರ್ತಾರೆ, ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಓಪನ್ ಗಾಡಿ ಬರುತ್ತೆ, ಕೈಯಲ್ಲಿ ಕಪ್ ಹಿಡ್ಕೊಂಡು ಮೇಲೆ ನಿಂತಿರ್ತಾರೆ ಅಂತ. ಬಂದಿಲ್ಲ, ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಅಂತಂದ್ರು. ಏಕಾಏಕಿ ಜನ ಏನ್ ಮಾಡ್ತಾರೆ, ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಅಂತೆ, ಚಿನ್ನಸ್ವಾಮಿನಲ್ಲಿ ಫ್ರೀ ಅಂತೆ, ಹೋಗೋಣ ಬನ್ನಿ ಅಲ್ಲಿಗೆ ಅಂತ ಎಲ್ಲ ಬಂದ್ಬಿಟ್ರು. ಬರ್ತಾ ಇದ್ದಂಗೆ ಹಿಂಗಾಯ್ತು. ಸಣ್ಣ ಗೇಟು ನೋಡಿ, ಗಮನಿಸ್ತಾ ಇದ್ರಿ, ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇರುವಂಥ ಗೇಟ್ಗಳು. ಸುಮಾರು 17 ಗೇಟ್ ಇವೆ, ಬೇರೆ ಗೇಟ್ಗಳು. ಒಂದೊಂದು ಗೇಟ್ಗೆ ಒಂದೊಂದು ಅಂತ ಇದೆ. ಕೆಲವು VIP ಗೇಟ್ಗಳು, ಕೆಲವು ರೆಗ್ಯುಲರ್ ಸ್ಟ್ಯಾಂಡ್ಸು, ಕೆಲವು ಪ್ಲೇಯರ್ ಸ್ಟ್ಯಾಂಡ್ಸು, ಕೆಲವು ಯಾವುದೇ ಸ್ಪೆಷಲ್ ಬಾಕ್ಸಸ್ಗಳು. ಹಾಗೆ ಒಂದೊಂದು ಬಾಕ್ಸ್ಗೆ, ಒಂದೊಂದು ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಒಂದೊಂದು ಗೇಟ್ ಇರುತ್ತೆ. ಇಷ್ಟೆಲ್ಲ ಗೇಟ್ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2 ಗೇಟ್ ತೆಗೆದು ನೀವು 2 ಲಕ್ಷ ಜನರನ್ನು ಒಳಗಡೆ ಬಿಡ್ತೀರಿ ಅಂತಂದ್ರೆ ಹೆಂಗ್ ಸಾಧ್ಯ? ಅದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಗೃಹ ಸಚಿವರು ಬಂದಿದ್ದಾರೆ. ಗೇಟ್ ನಂಬರ್ 16, 18 ಮತ್ತು 19 ಬಳಿ ಪರಮೇಶ್ವರ್ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಅದಲ್ಲದೆ ನಿನ್ನೆ ಯಾವ ಅಧಿಕಾರಿ ಸ್ಥಳದಲ್ಲಿದ್ರು, ಯಾವ್ಯಾವ ಗೇಟಲ್ಲಿ ಯಾರ್ಯಾರನ್ನ ನಿಯೋಜನೆ ಮಾಡಿದ್ದೀರಿ, ಆ ಅಧಿಕಾರಿಗಳನ್ನು ಕರೆಸಿ ಅಂತ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಇರಲಿಲ್ಲ, ಪಾಪ ತಡಬಾಡಿಸ್ಬಿಟ್ರು. ಯಾರಿದ್ದಾರೆ ಗೊತ್ತಿಲ್ಲ. ನಿನ್ನೆ ಕರ್ತವ್ಯದಲ್ಲಿದ್ದಂಥ 3 ಜನರನ್ನು ಬರೋದಕ್ಕೆ ಹೇಳಿದ್ದಾರೆ. ಯಾವ ಗೇಟಲ್ಲಿ ಯಾರಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಆಲ್ ಆಫ್ ಅ ಸಡನ್ ಏನೇನು ಪೊಲೀಸ್ ಅಧಿಕಾರಿಗಳು ನಿಯೋಜನೆ ಆಗಿತ್ತು, ಪೊಲೀಸ್ ಅಧಿಕಾರಿಗಳು ಇದ್ರು, ಅನ್ಕಂಟ್ರೋಲೇಬಲ್ ಕ್ರೌಡ್ ಬಂದ್ರು. ಏಕಾಏಕಿ ಅವ್ರನ್ನಲ್ಲೇ ಚದುರಿಸಿ ನೀವೆಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ಸ್ಪಾಟ್ ಡಿಸಿಷನ್ ಅನ್ನ ತಗೊಂಡ್ರ ಅಂತ. ಅದಕ್ಕೋಸ್ಕರ ಮಾಹಿತಿ ಇಲ್ಲ, ಯಾವ ಗೇಟಲ್ಲಿ ಯಾರಿದ್ದಾರೆ, ಯಾರಿದ್ರು, ಯಾರ ನಿಯೋಜನೆ ಮಾಡಿದ್ದಾರೆ ಅನ್ನುವ ಯಾವುದೇ ಮಾಹಿತಿ ಇದ್ದಂಗೆ ಇಲ್ಲ ಪೊಲೀಸರಿಗೆ. ಸ್ವಲ್ಪ ತಡಬಡಾಯಿಸಿದ್ರು. ಈಗ 3 ಜನರನ್ನು ಕರೆಸ್ತಾರಂತೆ. ರೂಪೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಮಾನ್ಯ ಗೃಹ ಸಚಿವರು ಹೋಗಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಪ್ರಾಬ್ಲಿ ಇದನ್ನ ನಿನ್ನೆ ಬೆಳಿಗ್ಗೆನೋ ಅಥವಾ ಮಧ್ಯಾಹ್ನದ ಒಳಗೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಇವತ್ತು ನಾವು ಈ ಬಗ್ಗೆ ಮಾತಾಡುವ ಪ್ರಮೇಯವೇ ಬರ್ತಾ ಇರಲಿಲ್ವೇನೋ ಅಲ್ವಾ ರೂಪೇಶ್? ನಿಜ ಪ್ರಣೋತ್, ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ಸಂಭವಿಸಿ ಒಟ್ಟಾರಾಗಿ 11 ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ತನಿಖೆ ಆಗ್ತಾ ಇದೆ. ಇದೀಗ ಪರಮೇಶ್ವರ ಬಂದ ನಿನ್ನೆ ಘಟನೆ ಆಗಿದೆಯಲ್ಲ, ಆ ಘಟನೆ ಕಾರಣ ಏನಂತೇಳಿ ಕಾರಣ ಹುಡುಕಬೇಕಾಗಿದೆ. ಅದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಅದು ಬಳ್ಳಿಲ್ವಾ, ಕಾರಣ ಏನು ಅಂತ ಹೇಳಿ, ಅದೇ ರೀತಿ ಮುಂದೆ ಈ ರೀತಿ ಆಗಬಾರದು, ಇದಕ್ಕೆ ಸಂಬಂಧಪಟ್ಟ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಪರಮೇಶ್ವರರು ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಾರೆ. ಮೊದಲೇದಾಗಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಘಟನಾ ಸ್ಥಳವನ್ನು ಎಲ್ಲ ಚಿನ್ನಸ್ವಾಮಿ ಒಟ್ಟಾರಾಗಿ ಒಂದು 20 ಗೇಟ್ಗಳಿದ್ರೆ 20 ಗೇಟ್ಗಳು ಈ ಘಟನೆ ಆಗಿಲ್ಲ. 4-5 ಗೇಟ್ನಲ್ಲಿ ಇದಾಗಿದೆ. ಮೊದಲೇದಾಗಿ 18 ಮತ್ತು 19 ಅದು ಯಾವತ್ತು ಅಂದ್ರೆ MG ರಸ್ತೆಯಿಂದ ಏನು HAL ಸರ್ಕಲ್ ಅಂತೀವಿ, HAL ವಿಮಾನ ಇದೆಯಲ್ಲ, ವಿಮಾನ ಇಟ್ಟಿದ್ದಾರಲ್ಲ, ಆ ಮೀನ್ ಸರ್ಕಲ್ ಅಂತೀವಿ, ಆ ಸರ್ಕಲ್ ವರೆಗೆ ಅಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋವರೆಗೆ ಅಲ್ಲಿರ್ತಕ್ಕಂಥ 18,
19 ಮತ್ತು 23 ಗೇಟ್ ಸಿಗುತ್ತೆ. ಈ 3 ಗೇಟ್ ನಲ್ಲಿ ಕಾಲು ತುಳಿತಾಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಕಾಲು ತುಳಿತಾಗುತ್ತೆ. ಹೀಗಾಗಿ ಈ ಗೇಟ್ ಅನ್ನು ಓಪನ್ ಮಾಡಿದ್ದಾರೆ. ಆ ಗೇಟ್ ಮೂಲಕನೇ ಒಳಗಡೆ ಪ್ರವೇಶವನ್ನ ಪಡ್ಕೊಂತಾರೆ ಪರಮೇಶ್ವರ್ ಅವರು. ಅದಾದ ಬಳಿಕವಾಗಿ ಒಂದಿಷ್ಟು ಗೇಟ್ಗಳು ನೋಡ್ತಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಬ್ಯಾರಿಕೇಡ್ ಫೆನ್ಸಿಂಗ್ ವ್ಯವಸ್ಥೆ ಇದ್ರು ಕೂಡ ಫೆನ್ಸಿಂಗ್ ವ್ಯವಸ್ಥೆಯನ್ನು ದಾಟಿಕೊಂಡು ಒಳಗಡೆ ಬಂದವರು ಇದ್ದಾರೆ. ಅದೇ ರೀತಿ ಎಲ್ಲವನ್ನೂ ಕೂಡ ಛಿದ್ರ ಒಳಗೆ ಚಿನ್ನಸ್ವಾಮಿಯಲ್ಲೂ ವಿಧಾನಸೌಧ ಮುಂಭಾಗದಲ್ಲಿ ಮಾತ್ರ ಅಲ್ಲ, ಚಿನ್ನಸ್ವಾಮಿಯಲ್ಲೂ ಕೂಡ ಒಂದಿಷ್ಟು ವ್ಯವಸ್ಥೆಗಳನ್ನ ಛಿದ್ರ ಮಾಡಲಾಗಿದೆ. ಅದಾದ ಬಳಿಕವಾಗಿ 6 ನಂಬರ್ ಗೇಟ್, 7 ನಂಬರ್ ಗೇಟ್, 6 ನಂಬರ್ ಅತಿ ಹೆಚ್ಚು ಜನ ಎಲ್ಲಿ ಮರ್ತಪಟ್ಟಿದ್ದಾರೆ ಅಂತ ಹೇಳಿದ್ರೆ 6 ನಂಬರ್ ಗೇಟ್. ಯಾಕಂದ್ರೆ ಅವರಿಗೆ ಸಾಕಷ್ಟು ಪೊಲೀಸ್ ಪಡೆ ಇರೋದಿಲ್ಲ, ಹೀಗಾಗಿ ಒಂದಿಷ್ಟು ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿಬಿಡ್ತಾರೆ ಪೊಲೀಸ್ನವರು, ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಅದೇ ಗೇಟ್ ಮೂಲಕ ಎಲ್ಲರೂ ಒಳಗೆ ಪ್ರವೇಶಿಸ್ತಾರೆ. ಈ ಸಂದರ್ಭದಲ್ಲಿ 6 ಮತ್ತು 7ನೇ ಗೇಟ್ ಬಳಿ ಸಾಕಷ್ಟು ಜನ ಸಾವನ್ನಪ್ಪುತ್ತಾರೆ, ಅತಿ ಹೆಚ್ಚು ಜನ ಸಾವನ್ನಪ್ಪಿಸಿ ಇದೇ 2 ಗೇಟ್ ನಲ್ಲಿ. ಹೀಗಾಗಿ ಪರಮೇಶ್ವರ್ 2 ಗೇಟ್ಗೆ ಹೋಗ್ತಾರೆ. ಈ ಗೇಟ್ ಹೋದ ಸಂದರ್ಭದಲ್ಲಿ ಅವ್ರನ್ನ ಕೇಳ್ತಾರೆ ಯಾರು ಇಲ್ಲಿ ಡ್ಯೂಟಿಯಲ್ಲಿ ಇದ್ರು ಅಂತೇಳಿ. ಅವರಿಗೆ ಯಾರು ಡ್ಯೂಟಿಯಲ್ಲಿ ಇದ್ದಾರೆ ಅಂತೇಳಿ ಪೊಲೀಸ್ನವ್ರಿಗೆ ಗೊತ್ತಾಗೋದಿಲ್ಲ, ತಡಬಡಾಯಿಸ್ತಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಅಂತೇಳಿ ಪರಮೇಶ್ವರ್ ಹೇಳ್ತಾರೆ. ಅದಾದ ಬಳಿಕ ಕರೆಸುವಂತ ವ್ಯವಸ್ಥೆ ಆಗುತ್ತೆ, ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಈ ಸಂದರ್ಭದಲ್ಲಿ 10 ನಂಬರ್ ಗೇಟ್ ಬರ್ತಾರೆ. 10ರಲ್ಲೂ ಕೂಡ ಸಾಕಷ್ಟು ಸಾವನ್ನಪ್ಪು ಸಂಭವಿಸಿದೆ. 10 ಅಂತ ಹೇಳಿದ್ರೆ ಇಲ್ಲಿ MG ರಸ್ತೆಯ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇಂದ ಒಳಭಾಗ ಬರುತ್ತೆ ಅಂತ ಒಂದು ಗೇಟ್ ನ ಬಳಿಯಲ್ಲಿ ಅಲ್ಲಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದಾದ ಬಳಿಕ ಈಗ KCA ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಒಳಗಡೆ ಪರಮೇಶ್ವರ್ ಮಾಡ್ತಾ ಇದ್ದಾರೆ. ಘಟನೆಗೆ ಏನು ಕಾರಣಗಳಿರ್ಬೋದು, CCTV ಕ್ಯಾಮೆರಾಗಳೆಲ್ಲವನ್ನೂ ಕೂಡ ತೆಗೆಸಬೇಕು. ಅದೇ ರೀತಿ ಯಾರ್ಯಾರು ಡ್ಯೂಟಿಯಲ್ಲಿ ಇದಾರಲ್ಲ ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೇಕು. ಪ್ರತ್ಯಕ್ಷಿಸಿದ್ರೆ ಅವರಿಂದಲೂ ಕೂಡ ಮಾಹಿತಿ ಪಡ್ಕೋಬೇಕು. ಅದಾದ ನಂತರ ಏನೇನು ಘಟನೆ ಕಾರಣ ಎಲ್ಲವನ್ನೂ ಕೂಡ, ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಈ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಎಲ್ಲವನ್ನೂ ಕೂಡ ಹಾಜರುಪಡಿಸಬೇಕು. ಯಾಕಂದ್ರೆ ಇಲ್ಲಿ ಪೊಲೀಸ್ ತನಿಖೆ ಆಗ್ತಿಲ್ಲ, ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಇಡಬೇಕು ಅಂತೇಳಿ ಪರಮೇಶ್ವರ್ ಅವರು KCA ಅಧಿಕಾರಿಗಳು ಅದೇ ರೀತಿ ಪೊಲೀಸ್ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ನಿನ್ನೆ ಲೋಪಗಳೇನು ಅಂತೇಳಿ ಕಂಡುಕೊಳ್ಬೇಕಾಗುತ್ತೆ. ಹೀಗಾಗಿ